ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ನಾನು 8:30 ಎದ್ದು ಇವಾಗ ಬಿಸಿನೀರು ಇಟ್ಟಿದ್ದೀನಿ ಕುಡಿಯೋದಕ್ಕೆ. ಹಾಗೆ ಮೋಹನ್ ಮಾಮ ಅವ್ರು ಯಾವತ್ತೂ ಲೇಟಾಗಿ ಹೇಳಲ್ಲ. ಡೈಲಿ ಎಷ್ಟೊತ್ತಿಗೆ ಎದ್ದೇಳ್ತಾರೆ ಅಷ್ಟೇ ಹೊತ್ತಿಗೆ ಎದ್ದೇಳೋದು. ಎದ್ದು ವಾಕೆಲ್ಲ ಮುಗಿಸಿ ಬಂದು ಕಾಫಿ ಕುಡ್ಕೊಂಡು ಕಾಫಿ ಎಲ್ಲ ಮಾಡಿ ಕಾಫಿ ಎಲ್ಲ ಕುಡಿದು ಪಾತ್ರೆಗಳಿತ್ತು ಅಂದರೆ ರಾತ್ರಿ ಪಾತ್ರೆ ಎಲ್ಲ ಜೋಡಿಸಿಟ್ಟಿದ್ನಲ್ಲ, ಪಾತ್ರೆ ಎಲ್ಲ ತೊಳೆದಿರೋದಲ್ಲ, ರಾತ್ರಿ ತೊಳೆದಿಟ್ಟಿರ್ತೀನಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸಿದಾರಲ್ಲೆಲ್ಲ ಪಾತ್ರೆ ಸ್ಟ್ಯಾಂಡಿಗೆ. ಅಂದರೆ ಯಾವ್ಯಾವ ಪ್ಲೇಸಿಗೆ ಇಡಬೇಕು ಆ ಪ್ಲೇಸಿಗೆ ಇಟ್ಟಿದ್ದಾರೆ. ನನಗೂ ಕಾಫಿ ಮಾಡ್ತೀನಿ ಅಂದರು. ನಾನೇ ಬೇಡ, ನಾವು ಎದ್ಬಿಟ್ಟು ಮಾಡ್ಕೋತೀವಿ, ಲೇಟಾಗುತ್ತೆ ಇನ್ನೂ ಎದ್ದೇಳೋದು ಅಂತ. ಅಂದರೆ ಮಾಮ ಬಂದು 8 ಗಂಟೆಗೆ ಕಾಫಿ ಮಾಡೋದು. ಅದಕ್ಕೆ ಇವಾಗ ಬ್ರಷ್ ಎಲ್ಲ ಮಾಡಿ ನೀರು ಕುಡಿಯೋಣ ಅಂತೇಳಿ. ಬಿಸಿನೀರು ಕುಡಿದಿಲ್ಲ ಅಂದರೆ ಏನೊಂಥರ ಸಮಾಧಾನನೇ ಆಗಲ್ಲ. ಅದಕ್ಕೆ ಬಿಸಿನೀರು ಕುಡಿಯೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ನೀನು ದೋಸೆಗೆ ರುಬ್ಬಿಟ್ಟಿದ್ದೆ, ನೋಡಿದ್ರೆ ಹಾಗೆ ಕುತ್ಕೊಂಡಿದೆ. ಅಂದರೆ ಸ್ವಲ್ಪ ಲೈಟಾಗಿ ಹುಳಿ ಬಂದಿದೆ, ಅದನ್ನು ಸ್ವಲ್ಪ ಆಫ್ ಮಾಡಿದ್ದೀನಲ್ಲ ಗ್ಯಾಸು. ಅಂದರೆ ನೀರು ಕಾಯಿಸ್ಕೊಂಡು ಆಫ್ ಮಾಡಿದ್ದೀನಲ್ಲ, ಅದ್ರ ಮೇಲೆ ಇಟ್ಟರೆ ಸ್ವಲ್ಪ ಹುಳಿ ಬೇಗ ಬರುತ್ತೆ. ದೋಸೆ ಹಾಕ್ಬೋದು, ಸ್ವಲ್ಪ ಹುಳಿ ಬರಲಿ ಅಂದರೆ ನಾವು ತಿನ್ನುವಾಗ 10 ಗಂಟೆ 10:30 ಹಾಗೆ ಆಗುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಹುಳಿ ಬರುತ್ತೆ. ಓಕೆ, ಇವಾಗ ನೀರೆಲ್ಲ ಕುಡಿದು ದೋಸೆಗೆ ಸ್ವಲ್ಪ ಕೈಮಾ ಸಾಂಬಾರಿದೆ. ಹಾಗೆ ಮಾಮ ಯಾವಾಗಲೂ ಸ್ವೀಟ್ ಚಟ್ನಿ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಸ್ವೀಟ್ ಚಟ್ನಿ ಮಾಡ್ತೀನಿ, ಅಂದರೆ ಸ್ವಲ್ಪನೇ ಮಾಡ್ತೀನಿ, ಅವರೊಬ್ಬರೇ ತಿನ್ನೋದು. ಆದ್ದರಿಂದ ಇವತ್ತು ಬಂದು ಏನಂದರೆ ಗ್ರೀನ್ ಟೀ ತುಂಬ ಪ್ಯಾಕೆಟ್ಸ್ ಇದೆ, ಕುಡಿಯೋಣ ಅಂತೇಳಿ ತೊಗೊಂಡಿದ್ದೀನಿ. ಅದಕ್ಕೆ ಶುಗರ್ ಬದಲು ಲಯನ್ ಡೇಟ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ. ಡೈಲಿ 1 ಸ್ಪೂನ್ ತಿನ್ನಬೇಕು ಅಂತ ತಂದಿಟ್ಕೊಂಡಿದ್ದೀನಿ, ಮಾಡೋದೇ ಇಲ್ಲ. ಬಿಸಿನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ಲಯನ್ ಡೇಟ್ಸ್ ಸ್ವೀಟ್ ಬರೀ ಇದನ್ನೇ ಕುಡಿಯೋಕ್ಕಾಗಲ್ಲ, ಸ್ವೀಟ್ಸ್ ಅಂತ ಅನ್ನಿಸ್ತಾ ಇದೆ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೆ. ಗ್ರೀನ್ ಟೀ ಕುಡಿತೀನಿ, ಅಪರೂಪಕ್ಕೆ ಒಂದೊಂದ್ಸಾರಿ ಅಷ್ಟೇ ಕುಡಿಯೋದು. ಇವತ್ತು ಬಂದು ಭೀಮನ ಅಮಾವಾಸ್ಯೆ. ನಾನು ಹಾಗೆ ಒಂದು ಇದು ಏರ್ ಬ್ಯಾಂಡ್ ಹಾಕಿದ್ದೀನಿ ಅಷ್ಟೇ ಕೂದಲಿಗೆ. ಭೀಮನ ಅಮಾವಾಸ್ಯೆ ಯಾರೆಲ್ಲ ಪೂಜೆ ಮಾಡ್ತೀರಾ? ನಾನು ಪೂಜೆ ಮಾಡ್ತೀನಿ. ಮೇಲೆ ತಿಂಡಿ ತಿಂದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತೀನಿ. ಮೊದಲೆಲ್ಲ ಏನಾದ್ರೆ ಇವತ್ತು ರಜೆ ಇರೋದ್ರಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲ ಪೂಜೆ ಮಾಡ್ತೀನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಆಫೀಸ್ ಇರೋ ದಿನ ಸಂಜೆ ಪೂಜೆ ಮಾಡ್ತಾ ಇದ್ದೆ. ಯಾಕೆಂದರೆ ಮಾಮ ನೈಟ್ ಟೈಮು ಅಂದರೆ ಆಫೀಸ್ ಮುಗಿಸ್ಕೊಂಡು ಬರ್ತಾರೆ ನೋಡಿ, ಅಂಥ ಟೈಮಲ್ಲಿ ಪೂಜೆ ಮಾಡಬೇಕಿತ್ತು. ಬೆಳಿಗ್ಗೆ ಟೈಮ್ ಅವರು ಆಫೀಸ್ ಕೊಟ್ಟು ಹೋಗ್ತಿದ್ದಲ್ಲ, ಪೂಜೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಗ್ರೀನ್ ಟೀ ಕುಡಿತೀನಿ. ಅದೇನು ಕುಡಿದ್ರು ಕಾಫಿ ಕುಡ್ದಾಗ ಅನ್ಸೋದಿಲ್ಲ ಬಿಡಿ. ಸುಮ್ಮನೆ ಡೈಲಿ ಒಬ್ಬೊಬ್ರು ಕುಡಿತಾರೆ, ಅದು ಯಾವ ಥರ ಕುಡಿತಾರೋ ಏನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಅಷ್ಟು ಇಷ್ಟ ಆಗಲ್ಲ. ಇದೆಯಲ್ಲ ಅಂತೇಳಿ ಕುಡಿಯೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಎದ್ದು
ನೀರು ಕುಡಿದು ಆಮೇಲೆ ಮೋನ್ ಮಾಮ ಕಾಫಿ ಎಲ್ಲ ಕುಡ್ದಿದ್ರಲ್ಲ, ಮತ್ತು ಕೌಶಿ ಇನ್ನೂ ಮಲಗಿದ್ದ. ಅದರಿಂದ ನಾನೇನು ಮಾಡಿದೆ, ಗ್ರೀನ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಗ್ರೀನ್ ಟೀ ಮಾಡ್ಕೊಂಡು ಕುಡ್ದಿದ್ದು. ನನಗೇನು ಗ್ರೀನ್ ಟೀ ಎಲ್ಲ ಅಷ್ಟೊಂದು ಇಷ್ಟನೂ ಆಗಲ್ಲ. ಬ್ಲ್ಯಾಕ್ ಟೀ ಇಷ್ಟಪಡ್ತೀನಿ. ಬೇಕಾದರೆ 2 ಟೈಮು ಬ್ಲ್ಯಾಕ್ ಟೀ ಕುಡಿ ಅಂದ್ರೂ ಖುಷಿಯಿಂದ ಕುಡಿತೀನಿ. ನಿಮಗೆ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇರ್ಬೋದು, ಏನಂದರೆ ಇಲ್ಲಿ ಮಕ್ಕಳು ಗೆಸ್ಟ್ ಹೌಸಲ್ಲಿ ಫುಲ್ಲು ಆಟ ಆಡ್ತಾ ಇದ್ದಾರೆ, ಅದರಿಂದ ಸೌಂಡ್ ಆಗುತ್ತೆ ಅನ್ಕೋತೀನಿ. ಏನು ಹೇಳ್ತಾ ಇದ್ದೆ ನಾನು, ಗ್ರೀನ್ ಟೀ ಬಗ್ಗೆ ಹೇಳ್ತಾ ಇದ್ದೆ. ಬ್ಲ್ಯಾಕ್ ಟೀ ಅಂದರೆ ನನಗೆ ಇಷ್ಟಪಟ್ಟು ಕುಡಿತೀನಿ. 2 ಟೈಮು, ಬೆಳಿಗ್ಗೆ ಮತ್ತು ಬೇಕಾದರೆ ಸಂಜೆ 2 ಟೈಮ್ ಬೇಕಾದರೆ ಕುಡಿತೀನಿ. ಆದರೆ ಗ್ರೀನ್ ಟೀ ಅಷ್ಟೊಂದೇನು ಇಷ್ಟ ಆಗಲ್ಲ. ಒಬ್ಬೊಬ್ಬರು ಬೆಳಿಗ್ಗೆ ಇದ್ದ ತಕ್ಷಣವೇ ಗ್ರೀನ್ ಟೀ ಕುಡಿತಾರೆ, ಅವ್ರಿಗೆ ಅದೇ ಇಷ್ಟ ಆಗಿರುತ್ತೆ. ಅಂದರೆ ಗ್ರೀನ್ ಟೀ ಕುಡಿದ್ರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ನಿಜ, ನನಗಂತೂ ಆ ಥರ ಯಾವತ್ತೂ ಅನಿಸಿಲ್ಲ. ಗ್ರೀನ್ ಟೀ ಎಲ್ಲ ಕುಡಿದ್ರೆ ಸಣ್ಣ ಆಗ್ತಾರೆ ಅಂತ ಯಾವತ್ತೂ ಇದುವರೆಗೆ ಅನಿಸಿಲ್ಲ. ನಾನು ಸ್ವಲ್ಪ ದಿನ ಅವಾಗ ಕುಡಿತಾ ಇದ್ದೆ, ಸುಮಾರು 1-2 ತಿಂಗಳೆಲ್ಲ ಕುಡ್ದಿದ್ದೆ. ಅಂದರೆ ನಾನು ಸಣ್ಣ ಆಗಬೇಕು ಅಂತೇನು ಕುಡ್ದಿಲ್ಲ, ಅದು ಹೆಲ್ತಿಗೆ ಒಳ್ಳೆಯದು ಅಂತ ಕೇಳಿದ್ನಲ್ಲ, ಅದರಿಂದ ನಾನು ಗ್ರೀನ್ ಟೀ ಎಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಅದು ಒಂದು ತಿಂಗಳು 2 ತಿಂಗಳು ಇರ್ಬೋದು ಅನ್ಕೋತೀನಿ ಅಷ್ಟೇ. ಅದಾದಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ವಲ್ಲ, ಬಿಟ್ಬಿಟ್ಟೆ. ಯಾಕೆಂದರೆ ಒಂದು ಪ್ಯಾಕೆಟ್ ತೊಗೊಬಂದಿದ್ದೆ, ಅದರಿಂದ ಅದನ್ನ ಖಾಲಿ ಮಾಡೋಣ ಅಂತೇಳಿ ಅದು ಖಾಲಿ ಆಗೋ ತನಕ ಅಷ್ಟೇ ಕುಡ್ದಿದ್ದು. ಅದಾದಮೇಲೆ ಮತ್ತೆ ಕುಡ್ದಿಲ್ಲ. ಹಾಗೆ ಇದು ಏನು ಮಾಡ್ತಾಯಿದ್ದೀನಿ ಅಂದರೆ, ಅವತ್ತು ಬಂದು ಭೀಮನ ಅಮಾವಾಸ್ಯೆ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಇಲ್ಲಿ ಪಾಯಸ ಮಾಡೋಣ, ಶಾವಿಗೆ ಪಾಯಸ. ಅಕ್ಕಿ ಪಾಯಸ ಎಲ್ಲ ಮಾಡಿದ್ರೆ ಸ್ವಲ್ಪ ರುಬ್ಬಿ ಅದೆಲ್ಲ ಮಾಡಬೇಕು ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ. ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಲೇಟು, ಎಲ್ಲರೂ ಎದ್ದೇಳಬೇಕಲ್ಲ. ಅದರಿಂದ ಎಲ್ಲರೂ ಅಂದರೆ ಕೌಶಿ ಒಬ್ಬ, ನಾನು ಎದ್ದಿದ್ದೀನಿ, ಮೋನ್ ಮಮ್ಮ ಎದ್ದಿದ್ದಾರೆ, ಕೌಶಿ ಎದ್ದಿರ್ಲಿಲ್ವಲ್ಲ, ಅದಕ್ಕೆ ಪಾಯಸ ಮಾಡಿಬಿಡೋಣ ಅಷ್ಟೊತ್ತಿಗೆ. ಆಮೇಲೆ ಕೌಶಿ ಆದಮೇಲೆ ಒಟ್ಟಿಗೆ ದೋಸೆ ಹಾಕ್ಕೊಡೋಣ ಇಬ್ರಿಗೂ. ಆಮೇಲೆ ನಾನು ಹೇಗಿದ್ರು ಫಸ್ಟ್ ಅವ್ರಿಬ್ರಿಗೆ ಹಾಕ್ಕೊಡ್ತೀನಿ, ಅವ್ರು ತಿಂದಾದಮೇಲೆ ನಾನು ಹಾಕ್ಕೊಂಡು ತಿನ್ನೋದು. ಏನಂದರೆ ದೋಸೆ ಬಿಸಿ ಬಿಸಿನೇ ಹಾಕಬೇಕು. ಆದ್ದರಿಂದ ಅಷ್ಟೊತ್ತಿಗೆ ಶಾವಿಗೆ ಪಾಯಸ ಮಾಡಿಬಿಡೋಣ ಅಂತೇಳಿ. ಅಂದರೆ ನಾನು ಯಾವಾಗಲೇನಾದರೂ ಸ್ವೀಟ್ ಮಾಡು ಅಂದರೆ ಬೇಗ ನೆನಪಿಗೆ ಬರುತ್ತೆ ನನಗೆ ಶಾವಿಗೆ ಪಾಯಸ. ಅದು ಬಿಟ್ಟರೆ ಬೇರೆದೆಲ್ಲ ಅಷ್ಟು ಸ್ವೀಟೇ ನನಗೆ ಬರಲ್ಲ. ಏನು ಸ್ವೀಟ್ ಮಾಡೋದು ಅಂದರೆ ಸಡನ್ನಾಗಿ ಏನು ಬರೋದಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಯಾರೂ ಸ್ವೀಟೇ ತಿನ್ನಲ್ಲ. ಅದರಿಂದ ಸ್ವೀಟ್ ಅಂದ ತಕ್ಷಣ ನನಗೆ ಶಾವಿಗೆ ಪಾಯಸ, ಅಕ್ಕಿ ಪಾಯಸ, ಕ್ಯಾರೆಟ್ ಹಲ್ವ ಈ ಥರದ್ದೆಲ್ಲ ಬರುತ್ತೆ. ಆದರೆ ಯಾರೂ ತಿನ್ನಲ್ಲ. ಈಗ ನಾನು ಮಾಡಿರುವಂಥ ಪಾಯಸನೇ ಯಾರೂ ತಿನ್ನಲ್ಲ ನೋಡಿ. ಕೌಶಿ ತಿಂದರೆ 1 ಸ್ಪೂನು ಟೇಸ್ಟ್ ಮಾಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಮೋನ್ ಮಮ್ಮ ಒಂದು ಸ್ವಲ್ಪ ತಿಂತಾರೆ, ಇನ್ನು ಉಳಿದಿರೋದೆಲ್ಲ ನಾನೇ ತಿನ್ನಬೇಕು, ವೇಸ್ಟ್ ಆಗುತ್ತೆ ಅಂತೇಳಿ. ಅದಕ್ಕೆ ಯಾವತ್ತೂ ಸ್ವೀಟ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಹಾಗೆ ಇಲ್ಲಿ ಮೋನ್ ಮಮ್ಮ ಬಂದರು, ಕೌಶಿನೂ ಎದ್ದಿದ್ದ. ಅದಕ್ಕೆ ಇಬ್ಬರು ಕೂತ್ಕೊಳ್ಳಿ, ನಿಮಗೆ ಇಬ್ರಿಗೂ ದೋಸೆ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಒಂದು ಕಡೆ ದೋಸೆಗೆ ಇಟ್ಟಿದ್ದೀನಿ. ಇಲ್ಲಿ ಪಾಯಸ ಕೂಡ ರೆಡಿ ಆಯಿತು. ಅದು ಸ್ವಲ್ಪ ತೆಳುನೇ ಮಾಡಬೇಕು, ಹಾಲು ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ ಏನಾಗುತ್ತೆ, ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಶಾವಿಗೆ ಎಲ್ಲ ಒಂಥರ ಫುಲ್ ಗಟ್ಟಿ ಆಗಿಬಿಡುತ್ತೆ. ನನಗೆ ಸ್ವಲ್ಪ ಹಾಲು ಥರ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಗಟ್ಟಿ ಆದರೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಆದ್ದರಿಂದ ಈ ಥರ ಮಾಡ್ಕೊಳ್ಳಿ. ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ಹಾಲು ಅಂದರೆ ನೀರು ಥರ ಇರಲಿ ಪಾಯಸ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಶಾವಿಗೆ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ. ಅದಾದಮೇಲೆ ನೋಡಿ, ಮಾಮನಿಗೆ ಸ್ವೀಟ್ ಚಟ್ನಿ ಅಂದ್ಬಿಟ್ಟು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಸ್ವೀಟ್ ಚಟ್ನಿ ಮಾಡಿರೋದು. ಹಾಗೆ ದೋಸೆ ಮಾಡ್ತಾಯಿದ್ದ ಕೌಶಿ ಬಂದ್ಬಿಟ್ಟು, ಅಮ್ಮ ಲಾಸ್ಟಲ್ಲಿ ನನಗೆ ಒಂದು ಆರ್ಟ್ ಶೇಪಲ್ಲಿ ಒಂದು ದೋಸೆ ಮಾಡಮ್ಮ ಅಂತ ಹೇಳೋದನ್ನ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಆರ್ಟ್ ಶೇಪಲ್ಲಿ ಮಾಡಿ, ಅದು ಆರ್ಟ್ ಶೇಪ್ ಥರನೇ ಕಾಣಿಸ್ತಾರೆ. ಆಮೇಲೆ ಅಮ್ಮ ಇನ್ನೊಂದು ನಾನು ಮಾಡ್ತೀನಿ ಅಂತ ಬಂದ, ಇಲ್ಲ ಕಣ ನಾನೇ ಟ್ರೈ ಮಾಡ್ತೀನಿ ಇರು ಅಂತೇಳಿ ಮಾಡಿದೆ. ಅದು ಕೂಡ ಸರಿಯಾಗಿ ಬರಲೇ ಇಲ್ಲ. ನನಗೆ ನಗು ಬರ್ತಿತ್ತು. ಆರ್ಟ್ ಶೇಪು ದೋಸೆ ನೋಡಿ ಕೊನೆಗೆ ನನಗೆ ತಲೆ ಕೆಟ್ಟೋಗ್ಬಿಟ್ಟು, ಯಾವುದೋ ಒಂದು ದೋಸೆ ತಿನ್ನೋ ಆರ್ಟ್ ಶೇಪ್ ಆದ್ರೇ ಯಾವ ಶೇಪ್ ಆದ್ರೇನು ಅಂದ್ಬಿಟ್ಟು ಆಮೇಲೆ ಮಾಮೂಲಿ ಈ ಥರ ಹಾಕಿ ಕೊಟ್ಟು. ಟೈಮ್ ಬಂದಿವಾಗ 11 ಗಂಟೆ, ಅಂದರೆ 11:15 ಆಗ್ತಾಯಿದೆ. ನಮ್ಮದು ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಬೆಕ್ಕಿಗೂ ಪಾಪ ಏನಾದರೂ ಫುಡ್ ಹಾಕ್ಬೇಕಲ್ಲ. ಮಾಮ ನಿನ್ನೆ 5 ಪೀಸ್ ತೊಗೊಬಂದಿದ್ರು, ಅದರಲ್ಲಿ 2 ಪೀಸ್ನ ರಾತ್ರಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಈ ಥರ ಇರುತ್ತೆ. ಈ ಥರದ್ದು 1 ಪೀಸ್ ಹಾಕಿದ್ರು ಫುಲ್ಲು 1 ಬೆಕ್ಕು ತಿನ್ನುತ್ತೆ. ಆದರೆ ಏನಾಗುತ್ತೆ ಅಂದರೆ ವಾಮಿಟ್ ಬರುತ್ತೆ ಅದಕ್ಕೆ, ಅಂದರೆ ಹೆವಿಯಾಗಿ ಹೋಗುತ್ತಲ್ವ,
ಅದರಿಂದ ನಾನೇನು ಮಾಡ್ತೀನಿ, ಇದನ್ನು 2 ಪೀಸ್ ಮಾಡ್ತೀನಿ. 2 ಪೀಸ್ ಮಾಡಿಬಿಟ್ಟು 4 ಬೇಕಾಗುತ್ತೆ. ಇವಾಗ 5 ಪೀಸಲ್ಲಿ ರಾತ್ರಿ 2 ಪೀಸ್ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇನ್ನೂ 3 ಪೀಸ್ ಇದೆ. ಇವಾಗ ಏನಂದರೆ ನೋಡ್ತಾ ಇರ್ಬೋದು, ಇನ್ನೂ ನೋಡಿ ಇಲ್ಲೊಂದು ಪೀಸ್ ಇದೆ, ಅದು ಮತ್ತೆ ರಾತ್ರಿ ಹಾಕೋದಾಯ್ತು. ಮತ್ತು ಇದು ಅವರು ಕಟ್ ಮಾಡಿಕೊಡಿ ಅಂದರೆ ಮಾಮ ಅವ್ರಿಗೆ ಹೇಳಿದ್ದೀನಿ ಕಟ್ ಮಾಡಿಸ್ಕೊ ಬನ್ನಿ, ನಮಗೆ ಸ್ವಲ್ಪ ಕಟ್ ಮಾಡೋದು ಕಷ್ಟ ಅಂತ. ಅದು ಕಟ್ ಮಾಡಿಸ್ಕೊ ಬಂದಿಲ್ಲ. ನಾನು ಈ ರೀತಿಯಾಗಿ ಮಾಡ್ಕೋತೀನಿ ಅಷ್ಟೆ. ಈ ಥರ ಅರ್ಧ ಹಾಕ್ಬಿಟ್ರೆ ಏನಂದರೆ ನೀಟಾಗಿ ಅದು ತಿನ್ನುತ್ತೆ. ಇಲ್ಲಿ ನಾನು 1 ಕಾಲನ್ನ 2 ಪೀಸ್ ಮಾಡಿ 2 ಬೆಕ್ಕಿಗೆ ಹಾಕ್ತೀನಿ. ಅಂದರೆ 2 ಕಾಲು ತೊಗೊಂಡ್ರೆ 4 ಬೆಕ್ಕಿಗೂ ಆಗುತ್ತೆ. ಆದರೆ ಅವತ್ತೇನಾಯಿತು ಅಂದರೆ ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ರು ಕೂಡ ಏನು ಗೊತ್ತಿಲ್ಲ, ಫುಲ್ಲು ಅಲ್ಲಿ ಇಲ್ಲಿ ಸ್ಟೆಪ್ ಹತ್ರ ಎಲ್ಲ ಫುಲ್ಲು ವಾಂತಿ ಮಾಡಿ ಬಿಟ್ಟಿದೆ. ನಂಗಂದು ಸಖತ್ತು ಬೇಜಾರಾಯಿತು. ಅದರಲ್ಲೂ ಸ್ವಲ್ಪನೇ ಹಾಕಿರೋದು, ಆದರೂ ಈ ಥರ ಮಾಡಿದೆಯಲ್ಲ ಅಂಥೇಳಿ ಬೇಜಾರಾಯಿತು. ಮತ್ತು ಅವತ್ತು ಫುಲ್ ಡೇ ಮತ್ತು ಚಿಕನ್ನೇ ಹಾಕಿಲ್ಲ ನಾನು. ಒಂದೊಂದು ದಿನ ಅಷ್ಟೇ ಆ ಥರ ಮಾಡ್ಕೊಳ್ಳೋದು, ಬೇರೆ ದಿನ ಎಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ, ಆರಾಮಾಗಿ ತಿನ್ಕೊಂಡಿರುತ್ತೆ. ಮೊದಲೆಲ್ಲ ಹೇಗೆ ಮಾಡ್ತಾಯಿದ್ದೆ ಅಂದರೆ ಪಾಪ ಚೆನ್ನಾಗಿ ತಿನ್ಕೊಳ್ಳಿ ಅಂದ್ಬಿಟ್ಟು 1 ಕಾಲನ್ನ ಒಂದೇ ಬೆಕ್ಕಿಗೆ ಹಾಕ್ತಾಯಿದ್ದೆ, ಚೆನ್ನಾಗಿ ತಿಂತಾಯಿತ್ತು. ಆಮೇಲೆ ನೋಡಿದರೆ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು 1 ಕಾಲನ್ನ 2 ಭಾಗ ಮಾಡಿಬಿಟ್ಟು ಈ ಥರ ಬೆಕ್ಕಿಗೆ ಹಾಕ್ತಾಯಿದ್ದೆ. ಅದಾದಮೇಲೆ ಬೆಕ್ಕಿಗೂ ಕಾಲನ್ನೆಲ್ಲ ತೊಗೊಂಡೋಗಿ ಹಾಕ್ಬಿಟ್ಟು ಅದು ಹೊರಗಡೆ ತಿಂತಾಯಿತ್ತು. ಏಕೆಂದರೆ ನಾವು ದೋಸೆ ತಿನ್ನಬೇಕಾದ್ರೆ ಕೈಮಾ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ವಲ್ಲ, ಅದ್ರ ಸ್ಮೆಲ್ಲಿಗೆ ಅದು ಬಂದ್ಬಿಟ್ಟು ಕಿರ್ತಾನೆ ಇತ್ತು. ಅದರಿಂದ ಫಸ್ಟ್ ಅದಕ್ಕೆ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಅದಕ್ಕೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬಂದಿಲ್ಲಿ ಕೈಮಾ ಸಾಂಬಾರು ಇನ್ನೊಂದು ಸ್ವಲ್ಪ ಇತ್ತು, ಅದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು, ಅಂದರೆ ನಾನೇನು ಮಾಡ್ತೀನಿ ಅಂದರೆ ಬೇರೆ ಪಾತ್ರೆಗೆ ಏನಾದರೂ ಚೇಂಜ್ ಮಾಡಿದ್ರೆ ಸಾಂಬಾರನ್ನ ಬಿಸಿ ಮಾಡಿ ಇಡೋ ಅಭ್ಯಾಸ ಏನೋ ಗೊತ್ತಿಲ್ಲ, ಅದು ಹುಳಿ ಬಂದುಬಿಡುತ್ತೆ ಅಥವಾ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ಅದರ ಮಾಡ್ತೀನಿ ನಾನು. ಅದಕ್ಕೆ ಇವಾಗ ಕೈಮಾ ಸಾಂಬಾರನ್ನ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಇವಾಗ ಬಿಸಿಗೆ ಇಟ್ಟಿದ್ದೀನಿ. ಹಾಗೆ ಬಿಸಿ ಮಾಡ್ತಾ ಮತ್ತು ಕ್ಲೀನು ಕೂಡ ಮಾಡ್ತಾಯಿದ್ದೀನಿ, ಅದ್ರ ಪಾಡಿಗೆ ಅದು ಬಿಸಿ ಆಗ್ತಾ ಇರುತ್ತೆ. ಇಲ್ಲಿ ನಾನು ದೋಸೆ ಮಾಡಿದ್ನಲ್ಲ ಅದೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಸ್ಟವ್ ಎಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಒಂದಷ್ಟು ಪಾತ್ರೆಗಳಿದೆ, ಅಂದರೆ ಬೆಳಗ್ಗೆ ಗ್ರೀನ್ ಟೀ ಕುಡ್ದಿರೋದು, ಮೊನ್ನೆ ಕಾಫಿ ಕುಡ್ದಿರೋದು, ಮತ್ತು ನಾವು ದೋಸೆ ತಿಂದಿರೋದು, ಅದೆಲ್ಲ ಪಾತ್ರೆಗಳೆಲ್ಲ ಇತ್ತಲ್ಲ, ಅದಕ್ಕೆ ಒಟ್ಟಿಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಏನಂದರೆ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಈಗ ಸ್ಟವ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದಿನಕ್ಕೆ 2 ಸರಿ ಕ್ಲೀನ್ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಒಂದು ಸರಿ ತಿಂಡಿ ಆದಮೇಲೆ, ಅದು ಬಿಟ್ಟರೆ ನೆಕ್ಸ್ಟ್ ಅಂದರೆ ರಾತ್ರಿ ಮಲಗೋ ಟೈಮಲ್ಲಿ ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಆವಾಗ ಒಂದು ಸರಿ ಹೇಳು ಈಗ ಮಾಡ್ತೀನಿ. ಹೇಳ ಮಗ ಅಪ್ಪ ಕರಿತಾ ಇದ್ದೆ, ಒಂದ್ ರೌಂಡ್ ಹೋಗ್ಬರ್ಲಿ ಏನಿಲ್ಲ ಅಷ್ಟೊತ್ತಿಂದ ಹೇಳ್ತಿದ್ದೆ, ಮನೆ ಹೊರ್ಸಿಲ್ಲ, ಬರ್ಬೇಡಿ ಮನೆ ಹೊರ್ಸ್ಬಿಡ್ತಾನೆ 5 ನಿಮಿಷ ಲೇಟ್ ಆಗಿ. ಮತ್ತೆ ನಾನು ಎಷ್ಟೊತ್ತಲ್ಲಿ ಹೇಳ್ದೆ, ನಾನ್ ಕಸ ಗುಡ್ಸಿ ಎಷ್ಟೊತ್ತಾಯ್ತು. ಅದಲ್ಲ, ಯಾರಾದ್ರೂ ಆಯ್ತಪ್ಪ ಆಗ್ಲೇ ಮನೆ ಹೊರ್ಸಿದ್ದೆ, ಅಪ್ಪ 5 ನಿಮಿಷ ಲೇಟ್ ಆಗಿ ಬಿಡ್ರಿ ಹೊರ್ಸ್ಬಿಡ್ತಾನೆ ಮನೇನ. ಹೌದು, ನಾನ್ ಪ್ರತಿದಿನ ಮನೆ ಒರ್ಸಲ್ವಾ? ಒಂದಿನ ಒರ್ಸಕ್ಕಾಗಲ್ವಾ ನಿನಗೆ? ಅದನ್ನೇ ನಾನು ಹೇಳ್ದಾಗ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗ್ತಿತ್ತು. ಅರ್ಥ ಆಯ್ತಾ? ಒರ್ಸು ನೀಟಾಗಿ, ಇಷ್ಟೊತ್ತಿಗೆ ಡ್ರೈವ್ ಆಗಿ ಹೋಗ್ಬೋದಿತ್ತು. ಅದರಲ್ಲಿ ಜಾಲ್ಸು ಫಸ್ಟ್, ಇನ್ನೊಂದ್ಸರಿ ಜಾಲ್ಸ್ಕೊಂಡು ಆಮೇಲೆ ಹೋಗು. ಇದಾಗ ಬಕೆಟ್ ಒಳಗಡೆ ಮುಳುಗಿಸು, ಅಲ್ಲಿ ಮುಳುಗಿಸ. ಇದಕ್ಕೂ ಏನಾಗಿದೆ ಮತ್ತೆ? ಕರೆಂಟ್ ಬರಲ್ಲ ಅಂತೆ. ಹಲೋ, ಕರೆಂಟ್ ಬರಲ್ವಂತೆ, ಅಲ್ಲಿ ಮರ ಕಡಿತಾ ಇದಾರಂತೆ. ಗೊತ್ತಿಲ್ಲ, ಸಂಜೆ ಆದ್ರೂ ಆಗ್ಬೋದು, 6 ಗಂಟೆ. ಏನ್ ಆಗ್ತಿದ್ದೆ? ಗೀಸರ್ ಆಫ್ ಮಾಡಂಗೆ. ಆಯ್ತು. ಈಚೆ ಒರ್ಸಲ್ವ ನಾವೀಗ ಒರ್ಸ್ತೀವಲ್ಲ, ಅದೇ ನೀರ್ನ ಮತ್ತೆ ಇದೇ ನೀರ್ನ ತಗೊಂಡು ಮನೆ ಒರ್ಸ್ತಿರ್ತಾನೆ, ಹೊಸ ನೀರೇನ್ ಇದೆಯಲ್ಲ. ಅದಕ್ಕೆ ಈ ಮನೆ ಗಲೀಜಾಗೋದು, ಹೊರಗಡೆ ಈ ಎಲ್ಲಿ ಒರ್ಸ್ಬಿಟ್ಟು ಹೊರಗಡೆ ಒರ್ಸಿದ್ರೆ ಸರಿ. ಆಯ್ತು, ಒರ್ಸು ಬೇಗ ಬರುತ್ತಂತೆ. ಈಗ ಅಪ್ಪ ಇಲ್ಲಿ ಬಂದು ಕೆಳಗಡೆ ನಿಂತಿರುತ್ತಂತೆ.
ನೀನು ಒರೆಸ್ಬಿಟ್ಟು ಆಮೇಲೆ ಹೋಗು. ಹೆಂಗಿದ್ದೀರಾ ಅಂದ್ರೆ ನಾನು ಎಷ್ಟೊತ್ತಾಯ್ತು ನಾನು ಹೇಳ್ದಾಗ ಮಾಡಿದ್ದೆ, ಅದಕ್ಕೆ ಬನ್ನಿ. ಅಲ್ಲಿ ಇಲ್ಲಿ ಗಜ್ಲ ಎಲ್ಲ ಹಾಕಿದ್ದೆ. ಹೇಳಿದ ತಕ್ಷಣ ಮಾಡು ಅಂತ ಯಾಕೆ ಹೇಳೋದೇಳು? ನಾನು ಅವನಿಗೆ ಹೇಳಿ ಒಂದು 1/2 hour ಆಯ್ತು. ಕಸ ಎಲ್ಲ ಗುಡಿಸ್ತೀನಿ. ನೆನ್ನೆನೂ ಕೂಡ ಒರ್ಸಕ್ಕಾಗಿಲ್ಲ. ಅದೇ ಅಡುಗೆ ಮನೆ ಏನಪ್ಪ ಅದು ಕೈಮಾ ಸಾಂಬಾರು ಮಟನ್ ಬಿರಿಯಾನಿ ಮಾಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿದ್ದೆ, ಒರ್ಸಕ್ಕಾಗಿಲ್ಲ. ಕಸ ಮಾತ್ರ ಗುಡಿಸಿದ್ದೀನಿ, ಒರ್ಸು ಅಂತ ಹೇಳ್ದೆ. ಅದಕ್ಕೆ ಇವನು ಒರೆಸ್ತೀನಿ ಅನ್ಕೊಂಡು ಕೂತಿದ್ದಾನೆ. ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಕೆಳಗಡೆ ಸ್ವಲ್ಪ ಮೆಣಸಿ ಹಣ್ಣೆಲ್ಲ ತೊಗೊಬಂದಿದ್ನಲ್ಲ, ಅಂದರೆ ಮೆಣಸಿಕಾಯಿ ಹಣ್ಣಾಗಿರೋದು, ಅದು ಸ್ವಲ್ಪ ಬಿಸಿಲಿದೆ ಅಂದ್ಬಿಟ್ಟು ಸಂಪು ಇದೆಯಲ್ಲ, ಸಂಪು ಮೇಲೆ ಒಣಗಾಕ್ ಬಂದಿದ್ದೀನಿ, ಎತ್ಕೊಬರೋಕೆ ಸರಿ ಹೋಗುತ್ತೆ ಅಂತೇಳಿ. ಇವನಿಗೆ ಅವಾಗಿಂದ ಹೇಳ್ತಾ ಇದ್ದೀನಿ ಒರ್ಸು ಅಂದ್ರೆ ಕೂತಿದ್ದಾನೆ. ಇವಾಗ ಅವ್ರ ಅಪ್ಪ ಫೋನ್ ಮಾಡ್ಬಿಟ್ಟು ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ, ಅದರಿಂದ ಇವನು ಬ್ಯಾಂಡ್ ಬೇಕು ಅಂತ ಹೇಳ್ದ. ಅದಕ್ಕೆ ಅವ್ರಪ್ಪ ಆಯ್ತು ಕೊಡಿಸ್ತೀನಿ ಅಂತಾನು ಹೇಳಿದ್ರು. ಇವಾಗ ಫೋನ್ ಮಾಡ್ಬಿಟ್ಟು ಬರ್ತಾ ಇದ್ದೀನಿ ಕೆಳಗಡೆ ಬರಕ್ಕೆ ಹೇಳೋ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೆ ಒರೆಸ್ತಿದ್ದಾನೆ, ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ಲಿ ಅಂತ ಅಂದ್ರೆ ಇವನಿಗೆ ಬೇರೆಯವರೆಲ್ಲ ಹೇಗೆ ಅಂದ್ರೆ ಆಯ್ತು ನೀನು ಹೋಗಪ್ಪ ನಾನು ಒರೆಸ್ಕೋತೀನಿ ಅಂತ ಹೇಳ್ತಾರಂತೆ. ನಾನ್ ಮಾತ್ರ ಒರೆಸ್ಬಿಟ್ಟು ಹೋಗು ಅಂತ ಹೇಳ್ತೀನಂತೆ. ವಾರ ಪೂರ್ತಿ ಒರೆಸೋದು ನಾನು, ತಿಂಗ್ಳಿಗೋ ವರ್ಷಕ್ಕೋ ಒಂದ್ಸರಿ ಮನೆ ಒರೆಸೋದು ಇವನು. ಎಷ್ಟೆಲ್ಲ ಮಾತಾಡ್ತಾವನೆ ನೋಡಿ. ಹೌದು ಅಂದ್ರೆ ಆ ತರ. ಅದಕ್ಕೆ ಅವ್ರ ಅಪ್ಪನೇ 5 ನಿಮಿಷ ಬಿಟ್ಟು ಬನ್ನಿ ಅಂದ್ರೆ ಏನ್ ಮಾಡ್ಲಿ, ಎಲ್ಲಿ ನಿಂತ್ಕೊಳ್ಳಿ 5 ನಿಮಿಷ ಅಂತವ್ರೆ. ಅದಕ್ಕೆ ಕೆಳಗಡೆ ಬಂದ್ಬಿಟ್ಟು ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ದೆ. ಆಯ್ತು ಅಂತ ಹೇಳಿದಾರೆ. ಅದಕ್ಕೆ ಬೇಗ ಓದಿಸ್ಬಿಟ್ಟು ಹೋಗು ಅಂತ. ಯಾವತ್ತೂ ಅಷ್ಟೇ ಹೇಳಿದ ತಕ್ಷಣ ಕೆಲಸ ಮಾಡ್ಬಿಟ್ರೆ ಒಂಥರ ಫ್ರೀ ಆಗಿರುತ್ತೆ ಮೈಂಡು. ಹೇಳಿದ ತಕ್ಷಣ ಯಾವತ್ತಷ್ಟೇ 1 ನಿಮಿಷ 2 ನಿಮಿಷ ಅದಂತೂ ಮಾಡ್ತಾ ಇರ್ತಾನೆ. ಆಯ್ತಾಯ್ತು ಬಾ. ಅಯ್ಯೋ ಏನ್ ದಿನ ಒರ್ಸ್ಬಿಟ್ರೆ ಏನ್ ಕತೆ ಮುಗೀತು. ಇನ್ನೇನು ರಜೆ ಟೈಮಲ್ಲಿ ನಾನು ದಿನ ಒರೆಸ್ತೀನಿ, ನೋಡಿ ಗಂಜಲ ಎಲ್ಲ ಹಾಕಿದೀನಿ. ಕರೆಂಟ್ ಇಲ್ಲ ಅಂದ್ರೆ ಕತೆ ಅಷ್ಟೆ ಮುಗೀತು. ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೆ, ಎಲ್ಲ ರೆಡಿ ಆಯ್ತು, ಸ್ನಾನಕ್ಕೆ ಹೋಗೋದಷ್ಟೇ ಅಂತ ಅನ್ಕೊಂಡಿದ್ದಿದ್ದೆ. ಕೌಶಿ ಮನೆ ಒರೆಸೋದು ಯಾವತ್ತೋ ತುಂಬ ಅಪರೂಪ. ಏಕೆಂದರೆ ಅವ್ನಿಗೆ ಹೇಳಿ ಅವ್ನು ಒರೆಸೋದ್ರೊಳಗಡೆ ಅದು ಒಂಥರ ಹಿಂಸೆ ಅನ್ಸ್ಬಿಟ್ಟು ನಾನೇನು ಮಾಡ್ತೀನಿ, ಈ ಮಕ್ಳಿಗೆ ಹೇಳೋ ಬದಲು ನಾನೇ ಒರೆಸ್ಕೋಬೋದು ಅಂದ್ಬಿಟ್ಟು ಏನು ಮಾಡ್ತೀನಿ, ನಾನೇ ಒರೆಸೋದು. ಅವತ್ತು ಫ್ರೀಯಾಗಿ ಏನೋ ಮಾಡ್ತಾಯಿದ್ದೆ, ನಾನು ಮೊಬೈಲ್ ನೋಡ್ತಾಯಿದ್ದೆ ಏನೋ ಅನ್ಸುತ್ತೆ ಅವಾಗ. ಅದಕ್ಕೆ ಒರೆಸು ಅಂತ ಹೇಳಿದ್ದಕ್ಕೆ ಅಷ್ಟೊಂದು ಮಾತು ಜಾಸ್ತಿ ಅವನದು. ಅದಕ್ಕೆ ಹೇಳ್ತಾ ಇರ್ತೀನಿ, ನೀನು ಲಾಯರ್ ಆಗಿಬಿಡು, ಚೆನ್ನಾಗಿ ವಾದ ಮಾಡ್ತೀಯ ಅಂತೇಳಿ. ಆಮೇಲೆ ಅವರಪ್ಪ ಕೆಳಗಡೆ ಇದ್ರ ಈ ಬೆಕ್ಕುಗಳೆಲ್ಲ ಫುಲ್ಲು ಹುಲ್ಲೊಳಗಡೆ ಫುಲ್ಲು ಆಟ ಆಡ್ತಾಯಿತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲಿ ನೋಡ್ಬಿಟ್ಲು ಗುಮ್ಮಿ. ಅಲ್ಲಿ ನಾನು ಬೆಕ್ಕನ್ನು ಹುಡುಕ್ತಾ ಇದ್ದೆ. ಬೆಕ್ಕು ಬಂದು ಅಲ್ಲಿ ಇಲ್ಲಿ ಸುತ್ತಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ನಾನು ನೋಡಿದೆ, ಮತ್ತೆ ಹೋಗಿ ನೋಡೋದ್ರೊಳಗೆ ಅಲ್ಲಿ ಇರಲಿಲ್ಲ. ಅದರಿಂದ ಅದನ್ನು ನೋಡ್ತಾ ಇದ್ದೆ, ಅದು ಸಿಗಲಿಲ್ಲ, ಎಲ್ಲೋ ಅಷ್ಟು ಬೇಗ ಎಲ್ಲೋ ಹೋಗಿದೆ. ಅದಾದಮೇಲೆ ಇದು ಸಾಯಂಕಾಲ ಸ್ನಾನ ಎಲ್ಲ ಮಾಡಿ ಸೀರೆ ಇತ್ತು, ಇದು ಬಂದು ತೋರಿಸಿದೆ ಮೀಸೋದಲ್ಲಿ ತೊಗೊಂಡಿದ್ದೀನಿ ಅಂತೇಳಿ. ಅದನ್ನು ಉಟ್ಕೊಳ್ಳೋಣ ಅಂತೇಳಿ ಸೀರೆ ಉಟ್ಕೊಂಡಿದ್ದೆ. ಹಾಗೆ ಬ್ಲೌಸ್ ಇದಕ್ಕೆ ಕ್ರೀಮ್ ಕಲರ್ ಅಥವಾ ರೆಡ್ ಕಲರ್ ಬ್ಲೌಸ್ ಹೊಲಿಸ್ಬೇಕು, ಆದರೆ ಹೊಲಿಸಿರ್ಲಿಲ್ವಲ್ಲ. ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಬೇಕಾದ್ರೆ
ಇದಕ್ಕೆ ಬ್ಲ್ಯಾಕ್ ಕಲರ್ ಇತ್ತು, ಅದಕ್ಕೆ ಅದನ್ನೇ ಹಾಕ್ಕೊಂಡೆ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇದಕ್ಕೆ ರೆಡ್ ಕಲರ್ ತೊಗೊಳ್ಳೋಣ, ಇಲ್ಲಾಂದರೆ ಕ್ರೀಮು, ಎಲ್ಲೋ 3 ಕಲರಲ್ಲಿ ಯಾವುದಾದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬ್ಲೌಸು. ಆದರೆ ನೋಡೋಣ, ಇನ್ನೊಂದು ಸರಿ ಅಂಗಡಿಗೆ ಹೋದಾಗ ಒಂದು 3 ಸೀರೆ ಇದೆ, ಅದನ್ನು ಎತ್ಕೊಂಡು ಹೋದಾಗ ಅದಕ್ಕೆ ಈ ಸೀರೆನ ಎತ್ಕೊಂಡು ಹೋಗ್ಬಿಟ್ಟು ಮ್ಯಾಚಿಂಗ್ ಬ್ಲೌಸ್ ತರಬೇಕು. ನೀವು ಸೀರೆ ಇಲ್ಲದೆ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ತರಬೇಡಿ. ಯಾವಾಗಲಾದರೂ ಅಷ್ಟೇ ಒಂದು ಲೈನಿಂಗ್ ತೊಗೊಳ್ತೀರಾ ಅಥವಾ ಫಾಲ್ಸ್ ತೊಗೊಳ್ತೀರಾ, ಸೀರೆನೇ ತೊಗೊಂಡೋಗಿ. ಏಕೆಂದರೆ ನಾನು ತೊಗೊಳ್ಳಲ್ಲ ಆ ಥರ, ಆಂಟಿನೇ ತಂದುಬಿಟ್ಟು ಹೊಲಿತಾರೆ. ಯಾವಾಗಲಾದರೂ ಒಂದೊಂದು ಸರಿ ನಾನು ಅಂಗಡಿಗೆ ಹೋದಾಗ ನಾನು ತರ್ತೀನಲ್ಲ, ಆವಾಗ ನಾನು ಏನು ಮಾಡ್ತೀನಿ, ಈಗ ರೆಡ್ ಕಲರ್ ಅಂದ್ಕೊಂಡಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ರೆಡ್ ಕಲರ್ ಅಂತೀನಿ. ಆದರೆ ಆ ರೆಡ್ಡೇ ಬೇರೆ ಆಗಿರುತ್ತೆ, ಇಲ್ಲಿರೋ ರೆಡ್ಡೇ ಬೇರೆ ಆಗಿರುತ್ತೆ. ಅದರಿಂದ ನೀವು ಏನಾದರೂ ಈ ಥರ ಸೀರೆಗೆ ಮ್ಯಾಚಿಂಗು ಬ್ಲೌಸ್ ಪೀಸ್ ಏನಾದ್ರು ತೊಗೊಳ್ತೀನಿ ಅಂದರೆ ನೀವು ಸೀರೆನೇ ತೊಗೊಂಡೋಗೋದು ಒಳ್ಳೆಯದು. ಅದಕ್ಕೆ ನಾನಿಲ್ಲಿ ಏನದು ಭೀಮನ ಅಮಾವಾಸ್ಯೆ ಇತ್ತಲ್ಲ, ಏನಂದರೆ ಭೀಮನ ಅಮಾವಾಸ್ಯೆ ಅಂದರೆ ಎಲ್ಲರಿಗೂ ಗೊತ್ತು, ಗಂಡನ ಕಾಲು ಪೂಜೆ ಅಂದರೆ ಪಾದ ಪೂಜೆ ಮಾಡಬೇಕು. ನಾನಿಲ್ಲಿ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ವೀಡಿಯೋನ ಇಲ್ಲಿ ಮಾಡ್ತಾಯಿದ್ದೀನಿ. ಸೀರೆ ಉಟ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ. ಆಮೇಲೆ ಕೈಗೆ ಏನಂದರೆ ಸೇವಂತಿಗೆ ಹೂವು ಇರಲಿಲ್ಲ, ಏನಾಗಿತ್ತು ಅಂದರೆ ಖಾಲಿಯಾಗಿತ್ತು. ಮಾಮನಿಗೆ ಹೇಳಿದ್ದೆ ಹೊರಗಡೆ ಹೋಗಿದ್ರಲ್ಲ ತೊಗೊಂಡು ಬನ್ನಿ ಅಂತ, ಅದಕ್ಕೆ ಮಾಮ ಹೋಗಿದ್ರು, ಆದರೆ ತಂದಿಲ್ಲ, ಮರ್ತ್ಕೊಂಡು ಬಂದಿದ್ರು. ಅದಕ್ಕೆ ಈ ಸೂಜಿ ಮಲ್ಲಿಗೆ ಬರುತ್ತೆ ನೋಡಿ, ಅದನ್ನೇ ನಾನು ಕಟ್ ಮಾಡಿ ಈ ರೀತಿಯಾಗಿ ಮಾಡಿ ಪೂಜೆ ಎಲ್ಲ ಆಯಿತು. ಹಾಗೆ ಕೌಶಿ ಏನಂದರೆ ಮಜ್ಜಿಗೆ ಮಾಡ್ತೀನಿ, ಅಂದರೆ ನೀರು ಮಜ್ಜಿಗೆ ಥರ ಮಾಡ್ತೀನಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಸರಿ ಆಯಿತು ಮಾಡು ಅಂದರೆ ಎಲ್ಲ ಕಟ್ ಮಾಡಿ ಹಾಕಿದ್ದಾನೆ. ಆದರೆ ಹಸಿಮೆಣ್ಸಿನ್ಕಾಯಿನ ಮಾತ್ರ ಕಟ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಿದ್ದಾನೆ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಜ್ಜಿಗೆಗೆ ಹಾಕಿರೋದು. ಏನೋ ಒಂಥರ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಮಜ್ಜಿಗೆ ಒಳಗಡೆ ಹಾಕಿದ್ನಲ್ಲ, ಅದು ಸ್ವಲ್ಪ ಟೇಸ್ಟೇ ಬೇರೆ ಥರ ಇತ್ತು, ಆ ಥರ ಆಗಿತ್ತು. ಆಮೇಲೆ ಮಜ್ಜಿಗೆ ಎಲ್ಲ ಮಾಡಿದ್ಮೇಲೆ ಒಂದೊಂದು ಲೋಟ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಹಾಗೆ ಒಂದು ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಮಾಮ ಪ್ರತಿ ಸಾರಿ ಹೇಳಿದರು, ಅದು ಹೀಗೆ ಶಾರ್ಟ್ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಆ ವಿಡಿಯೋದಲ್ಲಿ ನೋಡಿದ್ವಿ. ಅದಕ್ಕೆ ಸರಿ ಆಯಿತು ಅಲ್ಲಿ ಹೋಗೋಣ ಅಂತ ಮೋಹನ್ ಮಾಮಂಗೆ ನಾನು ಹೇಳಿದ್ದೆ. ಮೊದಲೊಂದು ಸರಿ ಅಲ್ಲಿ ಡಿಮಾರ್ಟ್ ಹತ್ರ ಹೋಗ್ಬೇಕಾದ್ರೆ ಹೇಳಿದ್ದೆ, ಅಂದರೆ ಮೋಹನ್ ಮಾಮ ಫಸ್ಟ್ ನನಗೆ ಹೇಳಿದ್ರು ಹೋಗೋಣ, ಇದೆಲ್ಲೋ ಇಲ್ಲೇ ಇದೆಯಂತಲ್ಲ ಅಂತ. ಅವತ್ತು ಕತ್ಲೆ ಆಗಿಬಿಟ್ಟಿತ್ತು, ಅದಕ್ಕೆ ಇನ್ನೊಂದು ದಿನ ಹೋಗೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಸರಿ ಆಯಿತು ಇವತ್ತು ಹೋಗೋಣ, ಹಾಗೆ ಅಲ್ಲೂ ಹೋಗ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದ್ರು. ಹಾಗೆ ಕೌಶಿನ ವೀಡಿಯೋ ಮಾಡೋ, ನಾನು ಸರಿಯಾಗಿ ವೀಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ನನ್ನ ವೀಡಿಯೋ ನಾನೇ ಮಾಡಿದ್ರೆ ಅಷ್ಟು ಸರಿ ಬರಲ್ಲ, ನೀನು ಮಾಡು ಅಂತ ಹೇಳಿದೆ. ಅದಕ್ಕೆ ಅವನು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದಾನೆ. ಇದು ಸೀರೆ ಬಂದು 290-300 ರೂಪಾಯಿ ಅಷ್ಟೇ. ಅದಾದಮೇಲೆ ನಾನಿಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇವಾಗ ಪಾಯಸ ಎಲ್ಲ ಇತ್ತಲ್ಲ, ಅದಕ್ಕೆ ನೋಡಿ ಮೋಹನ್ ಮಾಮ ಕುಡ್ದಿದ್ದಾರೆ. ಮತ್ತು ಕೌಶಿ ಅಂತೂ ಒಂದೇ ಸ್ಪೂನು ಕುಡ್ದಿರೋದು, ಅಂದರೆ ಟೇಸ್ಟ್ ಅಂದರೆ ಕುಡ್ದಿದ್ದಾನೆ ಅಂದರೆ ಟೇಸ್ಟ್ ಮಾಡಿದ್ದಾನೆ ಅಷ್ಟೇ ಅವನು. ಮತ್ತು ಅವ್ನು ಪಾಯಸನೇ ಕುಡಿಲಿಲ್ಲ, ಅದು ಹಿಂಸೆ ಮಾಡಿ ನಾನು ಮಾಡಿದ್ದೀನಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ, 1 ಸ್ಪೂನ್ ಆದರೂ ಕುಡಿಯೋ ಅಂತ ಹೇಳಿದ್ದಕ್ಕೆ ಆಮೇಲೆ ಸರಿ ಆಯಿತು ನೀವು ಹಾಕ್ಕೊಬರ್ತೀರಲ್ಲ ಅದರಲ್ಲೇ ನಾನು 1 ಸ್ಪೂನ್ ತಿಂತೀನಿ ಅಂತ ಹೇಳ್ದೆ. ಸರಿ ಆಯಿತು, ಅವರಪ್ಪ ಹೇಳಿದ್ರು, ಬೈದರು, ಸ್ವಲ್ಪನಾದರೂ ಹಾಕ್ಕೊಂಡು ತಿನ್ನು ಅಂದರೆ ತಿನ್ನಲಿಲ್ಲ ಅವನು. ಅದರಲ್ಲೇ ತಿಂತೀನಿ, ಅಂದರೆ ಸ್ವೀಟ್ ಅಂದರೆ ಆ ಥರ ನಮ್ಮ ಮನೇಲಿ ಯಾರೂ ತಿನ್ನೋಕ್ಕೆ ಹೋಗಲ್ಲ, ಮಾಡಿರೋದು ಹಾಗೇ ಇರುತ್ತೆ, ಅದಕ್ಕೆ ಸ್ವೀಟೇ ಮಾಡೋಕ್ಕೆ ಹೋಗಲ್ಲ ನಾನು. ಆಮೇಲೆ ಸೀರೆ ಎಲ್ಲ ಚೇಂಜ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಡ್ರೆಸ್ ಹಾಕ್ಕೊಂಡು ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ಇನ್ನೊಂದು ಏನಂದರೆ, ನಾನು ಮೋಹನ್ ಮಾಮಂಗೆ ಪಾದ ಪೂಜೆ ಮಾಡಿರುವಂಥ ವೀಡಿಯೋನ ಶೇರ್ ಮಾಡಿಲ್ಲ, ಶೇರ್ ಮಾಡೋದು ಇಲ್ಲ, ಯಾಕೆ ಅಂತ ಹೇಳೋಕ್ಕೂ ಹೋಗಲ್ಲ. ಅದು ಯಾಕೆ ಅಂತ ಯಾವಾಗಲಾದ್ರೂ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ನಾನು ಮೋಹನ್ ಮಾಮನ ಸುಮಾರು ಜನ ಹೇಳ್ತಾ ಇರ್ತಾರೆ, ಮೋಹನ್ ಮಾಮನ ಯಾಕೆ ನೀವು ತೋರಿಸಲ್ಲ ವೀಡಿಯೋದಲ್ಲಿ ಅಂತ ಹೇಳಿ. ಅದಕ್ಕೆ ಆದಂಥ ಒಂದಷ್ಟು ರೀಸನ್ಗಳಿರುತ್ತೆ, ಅದನ್ನು ಯಾವಾಗಲಾದರೂ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಆಮೇಲೆ ಯಾಕೆಂದರೆ ಕೇಳ್ತಾ ಇರ್ತೀರ ಈಗ ಭೀಮನ ಅಮಾವಾಸ್ಯೆ ಅಂದರೆ ಪಾದ ಪೂಜೆ ಎಲ್ಲ ಮಾಡೋದೆಲ್ಲ ವೀಡಿಯೋ ನೀವು ಯಾಕೆ ಅಪ್ಲೋಡ್ ಮಾಡಲ್ಲ ಅಂಥೇಳಿ. ಏನಾದರೂ ಒಂದು ರೀಸನ್ ಅಂದರೆ ಒಂದು ಕಾರಣ ಅಂತ ಇದ್ದೇ ಇರುತ್ತೆ, ಅದರಿಂದ ನಾನು ಅಪ್ಲೋಡ್ ಮಾಡಲ್ಲ ಅಷ್ಟೇ. ಓಕೆ, ಅದಾದಮೇಲೆ ನಾವು ರೆಡಿಯಾಗಿ ಹಾಗೆ
ಎಲ್ಲೋ ಹೋಗ್ಬೇಕು ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿ ಬಂದ್ವಿ. ಅದು ನೋಡಿದರೆ ನಮಗೆ ಅದು ಸಿಗಲಿಲ್ಲ ಅಲ್ಲಿ. ಮತ್ತು ಏನು ಮಾಡೋದು ಗೊತ್ತಾಗಲಿಲ್ಲ. ನಾವು ಒಂದಷ್ಟು ಹುಡುಕಿದ್ವಿ, ಅಲ್ಲೆಲ್ಲೂ ಗೊತ್ತಾಗಲಿಲ್ಲ. ಮತ್ತು ಅಲ್ಲಿಂದ ಮತ್ತು ಇನ್ನೆಲ್ಲ ಹೋಗೋದು, ಹಾಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇತ್ತು. ಮೋಹನ್ ಮಾಮನಿಗೆ ಫಸ್ಟೇ ಹೇಳಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಮೋಹನ್ ಮಾಮ ಬೇಡ, ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದ್ರು. ಅಂದರೆ ನಾನು ಹೇಳಿದ ದೇವಸ್ಥಾನನೇ ಬೇರೆ, ಅದಕ್ಕೆ ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಹೋಗಿದ್ದು ಒಂದು ಕಡೆ, ಅಲ್ಲಿ ಅದು ಸಿಗಲಿಲ್ಲ. ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇತ್ತು. ಸರಿ ದೇವಸ್ಥಾನ ಅಂತ ಹೇಳ್ತಾ ಇದ್ದಲ್ಲ, ನಡಿ ಅಂದ್ಬಿಟ್ಟು ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಮನೆಗೆ ಬಂದ್ವಿ ಅಷ್ಟೇ. ಟೈಮ್ ಬಂದು ಇವಾಗ 7 ಗಂಟೆ ಆಗಿದೆ. ನಾವು ಹೋಗಿದ್ದು ಒಂದು ಮಿಶ್ರಾ ಟ್ರೆಂಡಿಂಗ್ ಅಂತೇಳಿ, ಅಲ್ಲಿ ಹೋಗಿದ್ದೇನಕ್ಕೆ ಅಂದರೆ ಅಲ್ಲಿ ಫ್ರಿಜ್ಜು, ವಾಷಿಂಗ್ ಮಿಷಿನು ಆ ಥರದ್ದೆಲ್ಲ ಏನಂದರೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಲ್ಲ ಆ ಥರದನ್ನೆಲ್ಲ ಅಲ್ಲಿ ಆ ಥರದ್ದೆಲ್ಲ ಸಿಗುತ್ತಂತೆ ಅಲ್ಲಿ. ಅದಕ್ಕೋಸ್ಕರ ನಾವು ಹೋಗಿದ್ವಿ. ಸುಮ್ಮನೆ ಅಂದರೆ ಏನೂ ತೊಗೊಳೋದು ಇರಲಿಲ್ಲ, ಸುಮ್ಮನೆ ಏನಾದರೂ ನೋಡೋಣ ಯಾವ ಥರ ಇರುತ್ತೆ. ಅದು ಸ್ವಲ್ಪ ಅಂದರೆ ಅಲ್ಪ ಸ್ವಲ್ಪ ಡ್ಯಾಮೇಜ್ ಇರುತ್ತಲ್ಲ ಆ ಥರದ್ದೆಲ್ಲ ಅಲ್ಲಿ ಅಂದರೆ ಬ್ರ್ಯಾಂಡೆಡ್ ಅಲ್ಲಿ ಹಾಕಿರ್ತಾರೆ ಅಂತ ಒಂದು ವಿಡಿಯೋ ನೋಡಿದ್ವಿ. ಅದು ನೋಡಿಬಿಟ್ಟು ಹೋಗಿದ್ದು. ಹುಡುಕಿ ಸಾಕಾಯಿತು, ನಮಗಂತೂ ಸಿಗಲಿಲ್ಲ ಅಲ್ಲಿ. ಆಮೇಲೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು, ನಾನು ಫಸ್ಟೇ ಹೇಳಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ಆದರೆ ಅಲ್ಲಿ ಬೇಡ ಅಂದರು, ದೂರ ಅಂದ್ಬಿಟ್ಟು. ಹಾಗೆ ಅಲ್ಲೇ ಹೋಗ್ಬೇಕಾದ್ರೆ ರೋಡಲ್ಲೇ ದೇವಸ್ಥಾನ ಸಿಕ್ತು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬೇರೆ ಹೋದೆ, ಅದು ಸಿಗಲೇ ಇಲ್ಲ ನಮಗೆ. ಆಮೇಲೆ ಮೆಟ್ರೋ ಸ್ಟೇಷನ್ ತೋರಿಸ್ತು ಅದು. ಅಲ್ಲಿಂದ ಉಗಿಸ್ಕೊಂಡು ಚೆನ್ನಾಗಿ ಬೈಸ್ಕೊಂಡು ಬೇರೆ ಬಂದ್ವಿ. ಗೂಗಲಲ್ಲಿ ಎಲ್ಲ ಕರೆಕ್ಟಾಗಿ ತೋರಿಸ್ಬಿಡುತ್ತೆ ಹಾಗೆ ಹೀಗೆ ಅಂತ. ಇವಾಗ ಬಂದಿದ್ದೀವಿ, 7 ಕಾಲಾಗಿದೆ. ಹಾಗೆ ಇವಾಗ ಟೀ ಕಾಫಿ ಏನೂ ಕುಡ್ದಿಲ್ಲ, ಹಾಗೆ ಹೋಗಿರೋದು. ಅಂದರೆ ಪಾಯಸ ಹಾಗೆ ಇದೆ, ಶಾವಿಗೆ ಪಾಯಸ. ನಾನು ಹೋಗ್ಬೇಕಾದ್ರೆ ಒಂದು ಬೌಲ್ ಹಾಕೊಂಡು ಕುಡ್ದಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೆ ಕುಡ್ದಿಲ್ಲ. ಇವ್ರಿಗೆ ಯಾರಾದರೂ ಕುಡಿತೀನಿ ಅಂದರೆ ಹಾಕ್ಕೊಡ್ತೀನಿ. ಹಾಗೆ ಈ ವಿಡಿಯೋನೂ ಕೂಡ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.